ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಹಾಸನದ ಒಂದು ಸುದ್ದಿ ಇತ್ತೀಚೆಗೆ ಭಾರಿ ಸೌಂಡ್ ಮಾಡ್ತು. ಒಬ್ಬ ವಿವಾಹಿತ ಮಹಿಳೆ, ಇವರಿಗೆ 8 ವರ್ಷದ ಹಿಂದೆ ಮದುವೆ ಆಗಿದೆ. ಆದ್ರೂ ತನ್ನ ಗಂಡ ಮತ್ತು 7 ವರ್ಷದ ಮಗನನ್ನು ಬಿಟ್ಟು ಬಾಯ್ ಫ್ರೆಂಡ್ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ. ಅವನ ಜೊತೆಗೆ ಕಾರಿನಲ್ಲೇ ತಾಳಿ ಕಟ್ಸ್ಕೊಂಡಿದ್ದಾಳೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿರ್ರಿ ವೈರಲ್ ಆಯಿತು. ಇದನ್ನು ನೀವು ಕೂಡ ನೋಡಿರ್ಬೋದು. ವಿಡಿಯೋ ವೈರಲ್ ಆದಮೇಲೆ ಕನ್ನಡದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ದೊಡ್ಡ ಹೈ ಡ್ರಾಮಾ ನಡೀತು. ಈಗ ಈ ಪ್ರಕರಣ ಮತ್ತೆ ಸೀರಿಯಸ್ ಆಗಿದೆ. ವಿಡಿಯೋ ವೈರಲ್ ಆದಮೇಲೆ ನಾನು ನನ್ನ ಬಾಯ್ ಫ್ರೆಂಡ್ನ ಬಿಟ್ಬಿಡ್ತೀನಿ, ನಾವಿಬ್ಬರು ಮತ್ತೆ ಒಂದಾಗೋಣ ಅಂತ ಆ ಮಹಿಳೆ ತನ್ನ ಗಂಡನ ಬಳಿ ಕೇಳ್ಕೊಂಡಿದ್ಲು. ಇದಾದಮೇಲೂ ಗಂಡ ಹೆಂಡತಿ ನಡುವೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದ್ದಾವೆ. ಈಗ ಈ ಕೇಸು ಡಿವೋರ್ಸ್ ತನಕ ಬಂದು ನಿಂತಿದೆ. ಹಾಗಾದರೆ ಅಸಲಿಗೆ ಆಗಿದ್ದೇನು, ಈ ಕೇಸಿನ ಆಳಾಗಲ ಏನು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಸನದಲ್ಲಿ 8 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಮಹಿಳೆಯೊಬ್ಬಳು ತನ್ನ ಗಂಡನನ್ನು ಬಿಟ್ಟು ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ಲು. ಕಾರ್ನಲ್ಲಿ ತಾಳಿ ಕೂಡ ಕಟ್ಸ್ಕೊಂಡಿದ್ಲು. ಈ ವಿಡಿಯೋ ಇಂಟರ್ನೆಟ್ಗೆ ಬೆಂಕಿ ಹಚ್ಚಿತ್ತು. ಅದನ್ನು ನೀವು ಕೂಡ ನೋಡಿರ್ಬೋದು. ಇಲ್ಲಿ ಗಂಡನನ್ನು ಮುಖಂದೂರು ಗ್ರಾಮದ ಪ್ರಕಾಶು ಹಾಗೂ ಎಸ್ಕೇಪ್ ಆದ ಹೆಂಡತಿಯನ್ನು ಅರಕಲಗೂಡು ತಾಲೂಕಿನ ಮುಂಡುಗೋಡು ಗ್ರಾಮದ ಹರ್ಷಿತಾ ಅಂತ ಹೇಳಲಾಗ್ತಾ ಇದೆ. ಈಗ ಬಾಯ್ ಫ್ರೆಂಡ್ ಜೊತೆಗೆ ಎಸ್ಕೇಪ್ ಆಗಿ ತಾಳಿ ಕಟ್ಸ್ಕೊಂಡ ಸುದ್ದಿಯನ್ನು ನೀವು ಎಲ್ಲ ಕೇಳಿದ್ದೀವಿ. ಇದೆಲ್ಲ ಆದಮೇಲೆ ಏನೇನೋ ಹೈ ಡ್ರಾಮಾಗಳು ನಡೆದೋಗಿದ್ದಾವೆ. ಒಮ್ಮೆ ಬಾಯ್ ಫ್ರೆಂಡ್ ಜೊತೆ ಓಡೋಗಿದ್ದು, ಆಮೇಲೆ ಮತ್ತೆ ನೀನೇ ಬೇಕು ಅಂತ ಗಂಡನ ಜೊತೆಗೆ ಮಾತಾಡಿದ್ದು, ಇದೆಲ್ಲ ಆದಮೇಲೆ ಡಿವೋರ್ಸ್ ಬಗ್ಗೆ ಡಿಸ್ಕಸ್ ಆಗಿದ್ದು. ಒಂಥರ ನಾಯಿ ಸಂತೆ ರೀತಿ ಕಂಡ ಕೇಸ್ ಇದು. ಈಗೇನೋ ಮತ್ತೆ ಮೊದಲ ಗಂಡ ಪ್ರಕಾಶ್ನೇ ಬೇಕು, ಬಂದು ಕರ್ಕೊಂಡೋಗು ಅಂತ ಹರ್ಷಿತಾ ಗೋಗರಿತಾ ಇದ್ದಾಳೆ ಅಂತ ಹೇಳಲಾಗ್ತಾ ಇದೆ. ನಾನು ಹೇಳೋದೇನಂತಂದರೆ, ಇವಾಗೇನಾಯಿತು ಮತ್ತು ನಾಳೆ ಏನಾಗ್ಬೋದು ಅಂತ ನಾನಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಈ ಕೇಸು ಒಂದು ಲೆಕ್ಕದಲ್ಲಿ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೀತಿ ಇದೆ. ಯಾವಾಗ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಈ ಕೇಸ್ನಲ್ಲಿ ಗೊತ್ತಾಗ್ತಾನೆ ಇಲ್ಲ. ಇದ್ರ ಮುಂದೆ ಒಂದು ಸ್ವಲ್ಪ ಮಾತಾಡೋದಿದೆ, ಮುಂದೆ ಮಾತಾಡ್ತೀನಿ. ಈಗ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಕಡೆ ನೋಡೋಣ. ನೋಡಿ, ಈಗ ಎಸ್ಕೇಪ್ ಆಗಿರೋ ಹರ್ಷಿತಾ ಮತ್ತು ಪ್ರಕಾಶ್ಗೆ 2017ರಲ್ಲಿ ಮದುವೆ ಆಗಿರುತ್ತೆ. ಇಲ್ಲಿ ಪ್ರಕಾಶು ಹರ್ಷಿತಾಗೆ ಸಂಬಂಧದಲ್ಲಿ ಅತ್ತೆ ಮಗ ಆಗಿರ್ತಾನೆ. ಹೀಗಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಈ ದಂಪತಿಗೆ ಈಗ 7 ವರ್ಷದ ಮಗ ಕೂಡ ಇದ್ದಾರೆ. ಹೀಗಿದ್ದಾಗ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಹರ್ಷಿತಾಳ ಇಂತಹ ಚೆಂಗ್ಲಾಟ ಇದೇ ಮೊದಲು ಏನಲ್ಲ. ಈ ಮೊದಲು ಕೂಡ ಒಮ್ಮೆ ಗಂಡನ ಎದುರು ಬಣ್ಣ ಬಯಲಾಗಿರುತ್ತೆ. ಆಗ ಪ್ರಕಾಶು ತನ್ನ ಹೆಂಡತಿಯ ಚೆಂಗ್ಲಾಟವನ್ನು ಕ್ಷಮಿಸಿ ತವರು ಮನೆಯಿಂದ ಕರ್ಕೊಂಡು ಬಂದಿರ್ತಾನೆ. ಇತ್ತೀಚೆಗೆ ಕೂಡ ಹಂಗೆ ಆಗುತ್ತೆ, ಮತ್ತೆ ಕ್ಷಮಿಸಿ ಕರ್ಕೊಂಡು ಬಂದಿರ್ತಾನೆ. ಇದಾದಮೇಲೆ ಒಂದು ದಿನ ಅಷ್ಟೇ ಹರ್ಷಿತಾ ಗಂಡನ ಮನೆಯಲ್ಲಿ ಇರ್ತಾಳೆ. ಮರುದಿನನೇ ಬಾಯ್ ಫ್ರೆಂಡ್ ಜೊತೆ ಹರ್ಷಿತಾ ಎಸ್ಕೇಪ್ ಆಗಿಬಿಡ್ತಾಳೆ. ಕಾರ್ನಲ್ಲಿ ಕೂತ್ಕೊಂಡು ತಾಳಿ ಕಟ್ಸ್ಕೊಂಡಿದ್ದಾಳೆ. ಆ ವಿಡಿಯೋವನ್ನು ಇವರೇ ಮಾಡ್ತಿರ್ತಾರೆ, ಇವರೇ ವೈರಲ್ ಮಾಡಿರ್ತಾರೆ. ಅಷ್ಟೊಂದು ಚೆನ್ನಾಗಿ ನಗಾಡ್ಕೊಂಡು ಆಡಿಕೊಂಡು ತುಂಬ ಸಂತೋಷದಿಂದ ತಾಳಿ ಕಟ್ಸ್ಕೊಂಡಿದ್ದಾಳೆ. ಹೀಗಾಗಿ ಇದರಲ್ಲಿ ಯಾರಾದರೂ ಏನಾದರೂ ಮಸ್ಲತ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಆದ್ರೆ ಇಲ್ಲಿ ಆ ಮಹಿಳೆಯ ಗಂಡ ಪ್ರಕಾಶ್ನನ್ನು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ಇವರಿಗೆ 15 ಹಸು ಇದಾವಂತೆ, ದಿನ 100 ಲೀಟ್ರ್ ಹಾಲು ಕೊಡ್ತಾವಂತೆ, ಟ್ಯಾಕ್ಟ್ರ್ ಇದೆ, ಮನೆ ಇದೆ, ಆಸ್ತಿಗಳಿದ್ದಾವೆ, ಎಲ್ಲನೂ ಇದೆ. ತಿಂಗಳಿಗೆ ಹತ್ತತ್ರ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಆದ್ರೂ ಹೆಂಡತಿ ತನಗೆ ಮೋಸ ಮಾಡಿದಾಳೆ ಅಂತ ಗೋಗರಿತಾ ಇದ್ದಾರೆ. ಇಲ್ಲೇ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಎಸ್ಕೇಪ್ ಆಗಿ ಲವರ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾಶ್ಗೆ ಆಸ್ಪತ್ರೆಗೆ ಹೋದ ಹೆಂಡತಿ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಹೆವಿ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಮೊದಲೇ ಲೋ BP ಇದೆ, ಎಲ್ಲಾದರೂ ಬಿದ್ದಿದ್ದು ಹೋಗ್ಬಿಟ್ಟಿದ್ದಾಳೇನೋ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ವಾಟ್ಸಪ್ಗೆ ಒಂದು ಮೆಸೇಜ್ ಬರುತ್ತೆ, ನಾನು ನನ್ನ ಗೆಳತಿಯ ಮನೇಲಿದ್ದೀನಿ, ನೀನು ನನಗೆ ಇಷ್ಟ ಇಲ್ಲ ಅಂತ ಹೆಂಡತಿ ಹರ್ಷಿತಾ ಪ್ರಕಾಶ್ಗೆ ಮೆಸೇಜ್ ಮಾಡ್ತಾಳೆ. ಈ ಥರ ಭಿಕ್ಷುಕಿ ಥರ ನಾನು ಜೀವನ ಮಾಡೋಕ್ಕಾಗಲ್ಲ, ಆಯ್ತಾ? ನಾನು ಬೆಂಗಳೂರಲ್ಲಿದ್ದೆ, ನನಗೆ ಹಿಂಸೆ ಕೊಟ್ಬೇಡಿ. ನಿಂಗೆ ಎಲ್ಲರೂ ಕೊಟ್ಟು ಕಾಲ್ ಮಾಡಿಸ್ಬಿಟ್ಟು ಇದು ಮಾಡಿ ನಾನು ಫ್ಯಾಮಿಲಿ ಹೆಸರೆಲ್ಲ ಬರ್ಸತ್ ಹೋಗ್ತೀನಿ ಅಷ್ಟೇ. ನನ್ನ ಪಡಿ ನಾನು ಬಿಟ್ಬೇಡಿ. ನಿನ್ಗೆ ಏನು ಪಾಪನು ಎಲ್ಲ ನೀನೇ ನೋಡ್ಕೊ, ನನಗೆ ಬೇಡ. ನನ್ನ ಲೈಫ್ ನನಗೆ ಬೇಕು ಅಷ್ಟೇ. ನನಗೆ ಈ ಥರ ಭಿಕ್ಷುಕಿ ಥರ ಬದುಕೋಕ್ಕಾಗಲ್ಲ. ಅವತ್ತು ಹಾಸ್ಪಿಟಲ್ 10,000 ಒಂದ್ಸಕ್ಕಾಗಲಿಲ್ಲ ನೀನು ಕೊಟ್ಟು, ನಾನು ಬಂದ ಏನು ಜೀವನ ಮಾಡಲಿ ನಿನ್ನ ಜೊತೆ? ಹಂಗಾಗಲ್ಲ, ಇದು ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಾನು ಹಿಂಗೆ ಟಾರ್ಚರ್ ಕೊಡ್ತಾ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ದುಡ್ಡೆಲ್ಲ ನಿನ್ನ ಹತ್ರನೇ ಇತ್ತಲ್ಲವ, ಏನೋ ಎಮರ್ಜೆನ್ಸಿ ಹಂಗ ಆಗಿರುತ್ತಪ್ಪ. ದುಡ್ಡೇ ಇಂಪಾರ್ಟೆಂಟಾ? ಮಗ ಪಾಪು ಇಂಪಾರ್ಟೆಂಟ್ ಅಲ್ಲ. ಪಾಪವನ್ನೇ ಯಾವಾಗ್ಲೂ ಮತ್ತೆ ಅವನ್ನೇ ಬಿಟ್ಟು ಹೋಗ್ಬಿಡ್ತೀಯಾ? ನಾವಿಬ್ರು ಸೂಸೈಡ್ ಮಾಡ್ಕೊತೀವಿ ಇವತ್ತಿಗೆ. ನನ್ನ ಇಲ್ಲೇ ಬಿಟ್ಟೋಯ್ತೈತೆ. ನಾನ್ ನಿಮ್ಮಿಬ್ರಿಗೂ ಬೇಡ್ವಾ? ಆಯ್ತು. ಅಪ್ಪ
ನನ್ನನ್ನ ಇಲ್ಲೇ ಬಿಟ್ಟೋಯ್ತೈತೆ. ನಾನ್ ನಿಮ್ಮಿಬ್ರಿಗೂ ಬೇಡ್ವಾ? ಆಯ್ತು. ಈ ಪ್ರಕಾಶ್ ಗೊರೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಆಮೇಲೆ ಹರ್ಷಿತಾ ಕೂಡ ಸ್ಟೇಷನ್ಗೆ ಬರ್ತಾಳೆ. ಅಲ್ಲಿ ನನಗೆ ಗಂಡ ಬೇಕಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾಳೆ. ಕಡೆಗೆ ಪೊಲೀಸರು ಏನು ಮಾಡ್ತಾರಂದ್ರೆ ಹರ್ಷಿತಾಳನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಸಾಂತ್ವನ ಕೇಂದ್ರದಿಂದ ಈ ಹರ್ಷಿತಾ ಗಂಡನಿಗೆ ಫೋನ್ ಮಾಡ್ತಾಳೆ. ನನ್ನಿಂದ ತಪ್ಪಾಗಿದೆ, ಬಂದು ಕರ್ಕೊಂಡೋಗು ಪ್ಲೀಸ್ ಅಂತ ಬೇಡ್ಕೊಳ್ತಾಳೆ. ಪ್ರಕಾಶ್ ಹೋದಾಗ ಕಾಲು ಹಿಡಿದು ಕಣ್ಣೀರು ಕೂಡ ಹಾಕ್ತಾಳೆ. ಈ ಕಡೆ ಪ್ರಕಾಶು ಮಗನ ಮುಖ ನೋಡಿಕೊಂಡು ಹೆಂಡತಿಯನ್ನು ಮತ್ತೊಮ್ಮೆ ಕ್ಷಮಿಸಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೀನು ಅಂತ ಹೆಂಗ್ ನಗ್ದ ತಾಲೆ ಕಡಿಸ್ಕೊಂಡದು ಯಾರಲ್ಲಿ ಬ್ಲಾಕ್ ಮೇಲ್ ಮಾಡಿದ್ರು ನಿಮ್ಮ ಮನ್ಸಲ್ಲಿ ಮಕ್ಕದಲ್ಲಿ ಇದಿರ್ಬೇಕಾಯ್ತು. ಬ್ಲಾಕ್ ಮೇಲ್ ಅಲ್ಲ, ಇವಾಗ ಲಾಸ್ಟ್ ಬ್ಲಾಕ್ ಮೇಲ್ ಮಾಡಿದ್ದು ಅದಕ್ಕೆ ಬಂದಿದ್ದು. ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ, ಇಲ್ಲಾಂದ್ರೆ ಏನಕ್ಕೆ ಬರ್ತಾ ಇದ್ದೆ ನಾನು? ಅವಾಗ ಯಾಕೆ ಮತ್ತೆ ಹಂಗೆ ಖುಷಿ ಕಡಿಸ್ಕೊಂಡೆ? ಅವಾಗ ಅವ್ನು ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ನನ್ನ ತಲೆಗೆ ಬರುತ್ತೆ ಅನ್ಕೊಂಡು ನಾನು ಹೇಳ್ಬಿಟ್ಟು ಸುಮ್ಮನೆ ಬರೋಣ ಅನ್ಕೊಂಡು ಬಂದೆ. ನನಗೆ ಗೊತ್ತಿಲ್ಲ ಹಿಂಗಾಗುತ್ತೆ ಅಂತ, ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾನೆ ಅಂತ. ಅವನ ಯಾಕೆ ಸೂಸೈಡ್ ಮಾಡ್ಕೊಂಡು ನಿನ್ಗೆ ಯಾಕೆ ಇದು ಮಾಡೋಣ? ಅವಾಗ ಏನು ಇರ್ನಿಲ್ಲ ತಾನೆ, ಮನೆ ಮೇಲೆ ಹಿಂಗೆ ಅಂದಿದ್ದು, ಕ್ಲಾರಿಫಿಕೇಶನ್ ಇಲ್ಲ. ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅವಾಗ ಬಂದು ಮಾಡ್ಕೊಂಡಿದ್ದೆ ಆ ಥರ ಅಷ್ಟೇ. ಅಲ್ಲ ನೀನು ತಾಲಿ ಕಟ್ಟಕ್ಕೆ ಕಾರಲ್ಲಿ ಕಡಿಸ್ಕೊತಿದ್ದಿಲ್ವಾ? ಅವಾಗ ಸೂಸೈಡ್ ಮಾಡ್ಕೋತೀನಿ ಅಂದಿದ್ದು. ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ಸೂಸೈಡ್ ಕುಡ್ದಿದ್ದಕ್ಕೆ ನಾನು ಬಂದಿದ್ದೆ ಆಸೆ. ಬರ್ತೀನಿ, ಹೋಗಲ್ಲ, ಬೇಕಾದ್ರೆ ಅವ್ರನ್ನೂ ಕರೆಸ್ಬಿಟ್ಟು ಅವ್ರು ಕೂಡ ಸೈನ್ ಹಾಕ್ಸ್ಕೊಡಿ, ನಾನು ಕೂಡ ಸೈನ್ ಹಾಕ್ಸ್ಕೊಡಿ, ನನಗೊಂದು ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ ಸರಿ ಕಣ. ಈಗ ನನಗೆ ಏನಂದು ಇಷ್ಟು ಹೇಳೋದೆಲ್ಲ ಇಷ್ಟು ಮಾಡಿ ಆಯಿತು, ನಾನು ಈ ಥರ ಮಾಡಿದ್ರೆ ಪಾಪ ನೋಡ್ಕೊಂಡು ಸುಮ್ಮನೆ ಇರ್ತೀನಿ, ಬಂದು ಕರ್ಕೊಂಡು ಹೋಗಿನಿ ಮನೆಯಿಂದ. ನಾನು ಮನೆ ಹತ್ರ ಬಂದೆಲ್ಲ ಜಗಳ ಮಾಡ್ತೀನಿ ಅಲ್ಲ, ಎದ್ರಿಕೆಲ್ಲ ನಿಲ್ಸಿಟ್ಟು ಹೇಳ್ಕೊಂಡು ಬಂದೆ. ಸುಳ್ಳು ಹೇಳ್ಕಂದು ಏನು ಯಾವತ್ತು ಅದು ನನಗೆ ಹೇಳ್ಬೋದಾಯ್ತು. ಗಂಡಾಗಿ ನಾನೇನು ಇದ್ದ ನನ್ನನ್ನೇ ಇದನ್ನ ಮಾಡಾಕ್ಬಿಟ್ಟೆ, ಹೆಂಗ್ ಸೂತ್ರ ಮಾಡಾಕ್ಬಿಟ್ಟೆ ಅಷ್ಟೇ. ಆದರೆ ಏಪ್ರಿಲ್ 10ನೇ ತಾರೀಕು ರಾತ್ರಿ ಗಂಡನಿಗೆ ನಿದ್ದೆ ಮಾತ್ರೆ ಹಾಕಿ ಈ ಹರ್ಷಿತಾ ಮತ್ತೆ ಎಸ್ಕೇಪ್ ಆಗಿಬಿಡ್ತಾಳೆ. ಹೋಗುವಾಗ ಮನೆಯಿಂದ 200 ಗ್ರಾಮ್ ಚಿನ್ನ, 7 ಲಕ್ಷ ರೂಪಾಯಿ ಕ್ಯಾಶ್ ತೊಗೊಂಡೋಗಿದ್ದಾಳೆ ಅಂತ ಪ್ರಕಾಶ್ ಆರೋಪ ಮಾಡ್ತಾ ಇದ್ದಾರೆ. ಗಂಡ ಇಷ್ಟೆಲ್ಲ ಆರೋಪ ಮಾಡಿದ ಮೇಲೆ ಹೆಂಡತಿ ಏನು ಸುಮ್ಮನೆ ಇರ್ತಾಳ? ನಾನೇನೂ ಕಮ್ಮಿ ಇಲ್ಲ ಅಂದ್ಕೊಂಡು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡ್ತಾಳೆ. ಪ್ರಕಾಶ್ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ, ಹಾಗಾಗಿ ನಾನೇ ನನ್ನ ಸ್ವ ಇಚ್ಛೆಯಿಂದ ಬಂದಿದ್ದೀನಿ, ನನಗೆ ಡಿವೋರ್ಸ್ ಬೇಕು ಅಂತ ಆ ವಿಡಿಯೋದಲ್ಲಿ ಗುಟೂರು ಹಾಕಿದ್ದಾಳೆ. ಏನೋ ಈ ಕೇಸು ಒಂದು ರೀತಿ ಅಮೆರಿಕ ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ರೀತಿ ಕಾಣ್ತಾ ಇದೆ. ಇಲ್ಲಿ ಗಳಿಗೆಗೊಂದು ಬಣ್ಣ ಬದಲಾಗ್ತಾ ಇದೆ. ಕೊನೆಗೆ ನಾನು ಹೇಳೋದು ಇಷ್ಟೇ, ಈ ಹರ್ಷಿತಾ ಓಡೋಗೋದಕ್ಕೂ ಮೊದಲು ಓಡೋಗಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಓಡೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಸರ್ತಿನಾದರೂ ತನ್ನ 7 ವರ್ಷದ ಮಗುವಿನ ಮುಖವನ್ನು ನೋಡ್ಕೊಳ್ಬೇಕಾಗಿತ್ತು. ಈಗ ಫೋಟೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದ್ದಾವೆ. ನಾಳೆ ಯಾರಾದರೂ ಸ್ಕೂಲ್ನಲ್ಲೋ ಇನ್ನೆಲ್ಲೋ ಬೇರೆ ಕಡೆನೋ ಏನೋ ನಿನ್ನಮ್ಮ ಹಿಂಗೆ ಅಂದ್ಬಿಟ್ರೆ ಆ ಮಗುವಿನ ಪರಿಸ್ಥಿತಿ ಹೇಗಿರಬೇಡ. ಅವನೇ ನೋಡ, ಅವನ ತಾಯಿನೇ ಮೊನ್ನೆ ಎಸ್ಕೇಪ್ ಆಗಿ ಕಾರ್ನಲ್ಲಿ ತಾಳಿ ಕಟ್ಸ್ಕೊಂಡಿದ್ದು ಅಂತ ಮೊಬೈಲ್ ತೆಗೆದು ತೋರಿಸಿದಾಗ ನಿಮ್ಮ ಮರ್ಯಾದೆ ಏನಾಗಿರಬೇಡ. ಈ ಚಂದಕ್ಕೆ ನೀವು ಮದುವೆ ಆಗಿದ್ದು, ಈ ಚಂದಕ್ಕೆ ನೀವು ಮಕ್ಕಳು ಮಾಡ್ಕೊಂಡಿದ್ದು, 8 ವರ್ಷ ಸಂಸಾರ ಮಾಡಿದ್ದು. ಅಯ್ಯೋ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಕ್ರಮಕ್ಕೂ ಒಂದು ಲಿಮಿಟ್ ಇರುತ್ತೆ. ಇದು ಸ್ವಾತಂತ್ರ್ಯ ಕೂಡ ಅಲ್ಲ, ಇದು ಸ್ವೇಚ್ಛಾಚಾರನೇ ಆಗುತ್ತೆ. ಮಗುನ್ ಬಿಟ್ಟು ಕಾರ್ನಲ್ಲಿ ಅಲ್ಲೇ ಹೊಡ್ಕೊಂಡು ತಾಳಿ ಕಟ್ಸ್ಕೊಂಡು ಆ ವಿಡಿಯೋನ ವೈರಲ್ ಬೇರೆ ಮಾಡಿದಿರಲ್ಲ, ಇದರಿಂದ ಮರ್ಯಾದೆ ಹೋಗ್ಬೋದು ಅನ್ನೋ ಸಣ್ಣ ಪರಿಜ್ಞಾನ ಇರಲಿಲ್ವ ನಿಮಗೆ? ಇನ್ನು ಆಂಟಿ ಲವರ್ ಯಾರೋ ಅವನು ಪುಣ್ಯಾತ್ಮ, ಅವನ ಡೀಟೇಲ್ಸ್ ಅಷ್ಟಾಗಿ ಏನು ಸಿಗಲಿಲ್ಲ. ಸಿಕ್ಕಾಗ ಅವನ ಬಗ್ಗೆನೂ ಮಾತಾಡೋಣ. ಈಗ ಪ್ರಕಾಶ್ ಅವ್ರ ಬಗ್ಗೆ ನೋಡೋಣ. ಪಾಪ ಪ್ರಕಾಶ್ ಅವರು ಮಗನಿಗೋಸ್ಕರ ತುಂಬ ಕಷ್ಟವನ್ನು ಸಹಿಸ್ಕೊಂಡಿದ್ದಾರೆ, ಒಪ್ಕೊಳ್ಳೋಣ, ಇಲ್ಲ ಅಂತೇನಿಲ್ಲ. ಆದರೆ ಒಂದು 4 ಗೋಡೆಗಳ ಮಧ್ಯೆ ಬಗೆಹರಬೇಕಾಗಿದ್ದ ಒಂದು ಕೌಟುಂಬಿಕ ವಿಚಾರವನ್ನು ಇಡೀ ರಾಜ್ಯದ ಮುಂದೆ ತಂದು ನಿಮ್ಮ ಮರ್ಯಾದೆಯನ್ನು ನೀವೇ ತೆಗೆದುಕೊಂಡ್ರಲ್ಲ ಸ್ವಾಮಿ. ಈ ವಿಚಾರವನ್ನು ಪೊಲೀಸ್ ಸ್ಟೇಷನಲ್ಲೋ ಅಥವಾ ಫ್ಯಾಮಿಲಿ ಕೋರ್ಟ್ನಲ್ಲೋ ಅಥವಾ ಏನು ಸಾಂತ್ವನ ಕೇಂದ್ರಗಳಿದ್ದಾವೆ ಅಲ್ಲಾದ್ರೂ ಹೋಗಿ ಬಗೆಹರಿಸ್ಕೊಳ್ಬೋದಾಗಿತ್ತಲ್ಲ. ಈಗೇನು ಮೀಡಿಯಾಗಳ ಮುಂದೆ ಬಂದ ತಕ್ಷಣ ನಿಮ್ಮ ಸಂಸಾರ ಏನು ಸರಿ ಹೋಗ್ಬಿಡ್ತಾ? ಹೋಗಿ ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮುಂದೆ ಬಂದು ಹೇಳಿದಿರಲ್ಲ, ಅವರು ನಿಮ್ಮ ಕೇಸ್ನ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹೊರತು ಅವರು ನಿಮಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ? ಮೀಡಿಯಾಗಳ ಬಂದು ಮುಂದೆ ನಿಂತ್ಕೊಂಡು ಹೇಳ್ಕೊಂಡ್ಬಿಟ್ರೆ ನ್ಯಾಯ ಸಿಕ್ಕುತ್ತೆ ಅಂತ ಯಾವನ್ರಿ ಅವ್ನು ನಿಮ್ಗೆ ಹೇಳ್ದವನು? ಪಾಪ ನಿಮ್ಮ ಮಗನ ಸ್ಥಿತಿಯನ್ನು ಈಗ ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ. ನಾಳೆ ಅವನು ಸಮಾಜದಲ್ಲಿ ನೆಮ್ಮದಿಯಿಂದ ಮರ್ಯಾದೆಯಿಂದ ಬದುಕೋದಕ್ಕಾಗುತ್ತಾ? ಈ ಕೇಸು ರಾಜ್ಯದ ಪ್ರತಿಯೊಬ್ಬರಿಗೂ ಪಾಠ ಆಗಲಿ. ಯಾರೇ ಆಗಲಿ ಪ್ರೈವೇಟ್ ವಿಚಾರಗಳನ್ನು 3ನೇ ವ್ಯಕ್ತಿಗೆ ಗೊತ್ತಾಗದೇ ಇರೋ ರೀತಿ ನೋಡ್ಕೊಳ್ಳಿ. ಅಂಥದ್ರಲ್ಲಿ ಈಗ ಮೀಡಿಯಾಗಳ ಮುಂದೆ ಬಂದು ಹೇಳಿದರೆ ಮರ್ಯಾದೆ ಹೋಗದೆ ಇನ್ನೇನಾಗುತ್ತೆ? ನಿಮ್ಮ ಕಣ್ಣೀರು ನೋಡಿ ಜನರಿಗೇನು ನಿಮ್ಮ ಮೇಲೆ ಅನುಕಂಪ ಬರುತ್ತೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನೀನೆಂಥ ಗಂಡನೋ ಅಂತ ಎಂಜಾಯ್ ಮಾಡ್ತಾರೆ. ಆದ್ದರಿಂದ ಕೌಟುಂಬಿಕ ಕಲಹಗಳನ್ನು 4 ಗೋಡೆಗಳ ಮಧ್ಯೆ ಬಗೆಹರಿಸ್ಕೊಳ್ಳಿ. ಇಲ್ಲ ನಿಮ್ಮ ಮನೇಲಿ ಹಿರಿಯರು ಇರ್ತಾರೆ, ಇಲ್ಲ ಪೊಲೀಸ್ ಸ್ಟೇಷನ್ ಇದೆ. ಈ ರೀತಿ ಬೀದಿಗೆ ಬಂದು ಬೆತ್ತಲಾಗೋದಕ್ಕೆ ಹೋಗಬೇಡಿ. ನಮಸ್ಕಾರ.